ಈ ಈದ್ ಮಿಲಾದ್ ಬಗ್ಗೆ ನಮಗೆ ಜಿಲ್ಲೆಯಲ್ಲಿ ಇದುವರೆಗೂ ಕಳೆದ ವರ್ಷದವರೆಗೂ ಈದ್ ಮಿಲಾದ್ ತುಂಬ ಶಾಂತಿಯುತವಾಗಿ ನಡ್ಕೊಂಡು ಬರ್ತಾ ಇರುವಂತಹ ಒಂದು ಫೆಸ್ಟಿವಲ್, ಒಂದು ಹಬ್ಬ. ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರೇನಿದ್ದಾರೆ ತುಂಬ ಶಾಂತಿಯುತವಾಗಿ ಮಾಡ್ತಾ ಬರ್ತಿದ್ದಾರೆ. ಆದ್ರೂ ಕೂಡ ಒಂದು ರಾಜ್ಯದಲ್ಲಿ ಎಲ್ಲ ಹಬ್ಬಗಳ ಥರ ಈದ್ ಮಿಲಾದನ್ನು ತುಂಬ ನಾವು ಪ್ರೊಆಕ್ಟಿವ್ ಆಗಿ ಮಾನಿಟರ್ ಮಾಡ್ತೇವೆ, ವಾಚ್ ಮಾಡ್ತೇವೆ. ಯಾಕಂದರೆ ಕೆಲವು ಕಡೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಏನು ಶಾಂತಿ ಸುವ್ಯವಸ್ಥೆ ಕದಡೋ ಅಂಥ ಎಲಿಮೆಂಟ್ಸ್ ಇರ್ತಾರೆ. ಅವರು ವಿನಾಕಾರಣ ಶಾಂತಿಯುತವಾಗಿರುವಂತಹ ಜಾಗಗಳಲ್ಲೂ ಕೂಡ ಅದನ್ನು ಇಂಪ್ಯಾಕ್ಟ್ ಮಾಡುವಂಥ ಸಾಧ್ಯತೆಗಳಿರೋದ್ರಿಂದ ನಾವು ಹೆಚ್ಚಿನ ಬಂದೋಬಸ್ತನ್ನು ಮಾಡಿಕೊಂಡು ನಿಗಾವಣೆ ಇಡ್ತಾ ಇರುವಂಥದ್ದು. ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 84 ಕಡೆ ನಮಗೆ ಈದ್ ಮಿಲಾದ್ನ ಪ್ರೊಸೆಷನ್ಗಳು, ಮೆರವಣಿಗೆಗಳು ಇರೋವಂಥದ್ದು. ನಾಳೆ ಬೆಳಗ್ಗೆಯಿಂದ ಶುರುವಾಗಿ ನಾಳೆ ಸಂಜೆವರೆಗೂ ಎಲ್ಲ ಸಮಾಪ್ತಿ ಆಗ್ತದೆ. 84 ಮೆರವಣಿಗೆಗಳಿಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡು ನಾವು ಇದನ್ನು ಶಾಂತಿಯುತವಾಗಿ ನಿರ್ವಹಿಸೋದ್ರ ಬಗ್ಗೆ ಈಗಾಗಲೇ ಬಂದೋಬಸ್ತನ್ನು ಮಾಡಿಕೊಂಡಿದ್ದೇವೆ. ಹಾಗೆ ಗುಡ್ ಮಾರ್ನಿಂಗ್ ಬೀಟ್ಗಳನ್ನು ನಾಳೆ ಅರ್ಲಿ ಮಾರ್ನಿಂಗ್ ನಾವು ಎಲ್ಲ ಕಡೆನೂ ನಿರ್ವಹಣೆ ಮಾಡ್ತೇವೆ. ಸಿಬ್ಬಂದಿಗಳು ಅರ್ಲಿ ಮಾರ್ನಿಂಗೇ ಎಲ್ಲ ಕಡೆನೂ ಸೆನ್ಸಿಟಿವ್ ಪ್ಲೇಸಸಲ್ಲಿ ಹೋಗಿ ಅಟೆಂಡ್ ಮಾಡ್ತಾರೆ. ಹಾಗೆ ಈ ಒಂದು ಹಬ್ಬದ ಬಂದೋಬಸ್ತ್ಗೆ ನಾವು 3 KSRPಗಳನ್ನು ಈಗಾಗಲೇ ನಿಯೋಜನೆಗೆ ಕೇಳಿಕೊಂಡಿದ್ದು, ಇವತ್ತು ಸಂಜೆಯಿಂದ 3 KSRPಗಳು ಹಾಗೆ 8 DARಗಳನ್ನು ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಹೊರಗಡೆಯಿಂದ 500 ಹೋಮ್ ಗಾರ್ಡ್ಸ್ ಕೂಡ ಬರ್ತಾ ಇರುವಂಥದ್ದು. ಈ 84 ಮೆರವಣಿಗೆಗಳಲ್ಲಿ 6 ಮೆರವಣಿಗೆಗಳು ನಮಗೆ ತುಂಬ ಇಂಪಾರ್ಟೆಂಟು. ಅದರಲ್ಲೂ ಇಂಪಾರ್ಟೆಂಟ್ ಇರುವಂಥದ್ದು ಬಳ್ಳಾರಿ ಸಿಟಿಯಲ್ಲಿ ಕೌಲ್ ಬಜಾರ್ ಲಿಮಿಟ್ಸಲ್ಲಿ ಇರುವಂಥದ್ದು. ಸುಮಾರು 10ರಿಂದ 15 ಸಾವಿರ ಜನದ ಮೇಲೆ ನಮಗೆ ಕಾಂಗ್ರಿಗೇಷನ್ ಆಗುತ್ತೆ ಮೆರವಣಿಗೆಯಲ್ಲಿ. ಹಾಗೆ ಟ್ಯಾಬ್ಲೋಗಳು ಕೂಡ ಅವರು ತಗೊಂಡು ಪ್ರೊಸೆಷನ್ನಲ್ಲಿ ಹೋಗುವಂಥದ್ದು. ಶಿರಗುಪ್ಪದ್ದು ಒಂದು ಇಂಪಾರ್ಟೆಂಟ್ ನಮಗೆ. ಹಾಗೆ ಕಂಪ್ಲಿಯಲ್ಲಿ ಇರುವಂಥ ಪ್ರೊಸೆಷನ್ ಅಷ್ಟೇ ಇಂಪಾರ್ಟೆಂಟು. ಸಿರುಗುಪ್ಪದಲ್ಲಿ ಕೂಡ 10ರಿಂದ 15 ಸಾವಿರ ಜನ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಈ ಒಂದು ಪ್ರೊಸೆಷನ್ ರೂಟ್ಗಳಲ್ಲಿ ನಾವು CCTV ಇನ್ಸ್ಟಾಲ್ ಮಾಡೋದ್ರ ಬಗ್ಗೆ ಈಗಾಗಲೇ ಕ್ರಮ ತಗೊಂಡಿದ್ದೇವೆ. ಟೆಂಪ್ರರಿ ಇನ್ಸ್ಟಾಲ್ ಮಾಡ್ತಾ ಇದ್ದೇವೆ ಈ ಪ್ರೊಸೆಷನ್ ರೂಟ್ಸಲ್ಲಿ. ಹಾಗೆ ಈ ಹಿಂದಿನ ಒಂದು 5-6 ವರ್ಷಗಳಲ್ಲಿ ಯಾರು ಚಿಕ್ಕ ಪುಟ್ಟ ಗಲಾಟೆಗಳನ್ನು ಈ ಸಂದರ್ಭದಲ್ಲಿ ಮಾಡಿದ್ರು ಅಂಥವ್ರ ಮೇಲೆ ಕಮ್ಯುನಲ್ ಗುಂಡಾಸ್ ಓಪನ್ ಆಗಿರೋ ಅಂಥದ್ದಿತ್ತು. ಅವ್ರ ಮೇಲೆ ನಾವು ಸೆಕ್ಯೂರಿಟಿ ಕೇಸಸ್, ಶಾಂತಿ ಸುವ್ಯವಸ್ಥೆ ಕದಡದೇ ಇರೋ ಥರ ಮುಚ್ಚಳಿಕೆ ಬರೆದುಕೊಳ್ಳುವಂಥ ವ್ಯವಸ್ಥೆ ಈಗಾಗಲೇ ಆಗಿದೆ. ಸುಮಾರು 28 ಜನರ ಮೇಲೆ ಆಗಿರೋ ಅಂಥದ್ದು. ಸೊ ಯಾರೂ ಕೂಡ, ನಾನು ಈ ಸಂದರ್ಭದಲ್ಲಿ ಅಪೀಲ್ ಮಾಡೋದು, ಯಾರೂ ಕೂಡ ಸಾಮಾಜಿಕ ಶಾಂತಿ ಕದಡದೇ ಇರೋ ಥರದಲ್ಲಿ ತಾವುಗಳು ತುಂಬ ಶಾಂತಿಯುತವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು. ಅದೇ ರೀತಿ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಬಂದೋಬಸ್ತಲ್ಲಿರ್ತೀವಿ. ಎಲ್ಲ ನಾವು ರೌಂಡ್ ದ ಕ್ಲಾಕ್ ನಾಳೆ ಬೆಳಗ್ಗೆಯಿಂದ ನಾವು ರೌಂಡ್ಸ್ ಮಾಡೋದು, ನಿರ್ವಹಣೆ ಮಾಡುವಂಥದ್ದನ್ನು ಮಾಡ್ತೀವಿ. ಎಲ್ಲರೂ ದಯವಿಟ್ಟು ನಮಗೆ ಕೋಆಪ್ರೇಟ್ ಮಾಡಬೇಕು. ಹಾಗೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ, ಬಾಕಿ ಎಲ್ಲದಕ್ಕಿಂತ ಸೋಷಲ್ ಮೀಡಿಯಾದಲ್ಲಿ ಸ್ವಲ್ಪ ನಮಗೆ ಉದ್ರೇಕಕಾರಿ ಪೋಸ್ಟ್ಗಳನ್ನ ಹಾಕುವಂಥದ್ದು ಎಲ್ಲ ಕೆಲವು ಈಗ ಮೊನ್ನೆ 1-2 ಜಿಲ್ಲೆಗಳಲ್ಲಿ ಆಗಿರುವಂಥದ್ದು. ಸೊ ಅದೇ ನಿಟ್ಟಿನಲ್ಲಿ ನಮ್ಮ ಇಲ್ಲಿರುವಂಥ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಸೋಷಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಸ್ ಏನಿದೆ ಅದನ್ನು ನಾವು ಆ್ಯಕ್ಟಿವೇಟ್ ಮಾಡಿದ್ದೀವಿ. ಯಾವುದೇ ಆ ಥರದ್ದು ಪ್ರೊವೊಕೇಟಿವ್ ಪೋಸ್ಟ್ಗಳೇನಾದರೂ ಹಾಕಿದರೆ ಅಂಥವ್ರನ್ನ ಇಮಿಡಿಯೇಟ್ಲಿ ಗುರುತಿಸಿಬಿಟ್ಟು ನಾವು ಕ್ರಮ ತಗೊಳ್ತೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.